ಬಿಜೆಪಿಯವರದು ವಿಷಕಾರಿ ಬ್ಲಡ್ ಎಚ್.ಡಿ. ಮಾಗಡಿ. ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ಕಾಂಗ್ರೆಸ್ ವಿಷಕಾರಿ ಬ್ಲಡ್ನವರು ಎಂದು ಹೇಳಿದ ಒಂದು ವಿಡಿಯೋ ನಮ್ಮ ಬಳಿ ಇದೆ. ಕಾಂಗ್ರೆಸ್ನವರ ಬ್ಲಡ್ ವಿಷಕಾರಿನೋ ಬಿಜೆಪಿಯವರ ಬ್ಲಡ್ ವಿಷಕಾರಿನೋ ಎನ್ನುವುದು ಜಗತ್ತಿಗೆ ಗೊತ್ತಿದೆ. ಕೋಮು ಗಲಭೆ ಎಬ್ಬಿಸುವವರು ನೀವು ಇಂತಹ ಹೇಳಿಕೆಯನ್ನು ಕೈಬಿಡಬೇಕು ಎಂದು ಶಾಸಕರಿಗೆ ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಹುಮಾಯೂನ್ ಮಾಗಡಿ ಎಚ್ಚರಿಕೆ ನೀಡಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದರು. ಜಗತ್ತು ಹೇಳ್ತಾರೋ ಕಾಂಗ್ರೆಸ್ ವಿಷಕಾರಿ ಬ್ಲಡ್ ಅಂತ ಹೇಳಿದ ಇದ್ರೊಳಗೆ ಐತಿ. ಆದ್ರೆ ಕಾಂಗ್ರೆಸ್ ಕಟ್ಟರೆ ಅಭ್ಯಾಸ ಕೊಡ್ತದೆ. ಕೋಮು ಗಲಭೆ ಎಬ್ಬಿಸೋದು ಇದು ವಿಷಕಾರಿ ಇರುವಂಥ ಬ್ಲಡ್ ಆಗಿದೆ. ಜಾತಿಗೆ ಜಗಳ ಹಚ್ಚುವಂಥದ್ದು ವಿಷಕಾರಿ ಬ್ಲಡ್ ಯಾರು ಬಿಸ್ನೆಸ್ಗಳು ಒಂದರ ಇತಿಹಾಸ ತೋರಿಸಿ. ಕೋಮು ಗಲಭೆ ಕಾಂಗ್ರೆಸ್ ತುಂಬ ಇತ್ತು, ಜಾತಿಯ ಜಗಳ ಹಚ್ಚಿದ್ದು ಎಲ್ಲ ಇತಿಹಾಸ ನೋಡಿ. ಎಲ್ಲಿಲ್ಲ ಯಾವ ಇತಿಹಾಸ ಕೋಮು ಗಲಭೆ ಎಲ್ಲ ಗದ್ದಾಗಿತ್ತಂದ್ರೆ ಅದು ಬಿಜೆಪಿಯಿಂದ ಗದ್ದಾಗಿತ್ತು ಅನ್ನುವಂಥದ್ದು. ಅದಕ್ಕೆ ನಾವು ಹೇಳೋದು ಮಾನ್ಯ ಶಾಸಕರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ. ಇಂಥ ಬಂದ್ ಮಾಡಬೇಕು, ಅಭಿವೃದ್ಧಿಯತ್ತ ಚಿಂತನೆ ಮಾಡಬೇಕು, ಅಭಿವೃದ್ಧಿಯತ್ತ ಗಮನ ಹರಿಸಬೇಕು. ಇಲ್ಲ ಅಂದ್ರೆ ಇವು ಈ ನಮೂನೆ ಮಾಡಿಕೊಂಡು ನಮ್ಮ ಅಪ್ಪಪಿತ ಮಾಡ್ಕೊಂಡು ಹೋದ್ರೆ ನಾವು ಪ್ರತಿ ಹಳ್ಳಿವರೆಗೂ ಅವನ್ನ ತಲುಪಿ ಪ್ರಶ್ನೆ ಮಾಡಬೇಕಾಗ್ತದೆ. ಸಣ್ಣ ಪುಟ್ಟ ಯಾವಾಗ ರಿಪೇರೀಕರಿಸಿದ್ರು ಅವ್ರ ಕಾರ್ಯಕರ್ತನ ಮಾಡಕತ್ತಾರೆ. ಒಂದು 50,000 ರೂಪಾಯಿ ಯಾವುದೇ ಒಂದು ರಿಪೇರೀಕರಿಸಿದ್ರೆ ಅವರ ಕಾರ್ಯಕರ್ತ ಮಾತ್ರ. ಆ ಕಾರ್ಯಕರ್ತರೊಳಗೆ ಆ ಭ್ರಷ್ಟಾಚಾರ ಅನ್ನುವಂಥದ್ದನ್ನು ಅವರ ಮಾಡಕತ್ತಾರೆ. ಆ ಕಾರ್ಯಕರ್ತರಿಂದ ಪರ್ಸೆಂಟೇಜ್ ವಸೂಲಿ ಮಾಡಿ ಎಲ್ಲರಿಗೂ ಗೊತ್ತಿದ್ದಂತೆ. ಆದರೆ ಅದೇನೋ ಇವತ್ತಿನ ಶಾಸಕರು ಪರ್ಸೆಂಟೇಜ್ ಕಟ್ಟಿಲ್ಲ, ಭಾಳ ಪ್ರಮಾಣಿತವಾಗಿ ಭಾಳ ನಿಯತ ಆಡಳಿತ ಮಾಡಕರ್ತೀವಿ ಅನ್ನೋದು ಇದು ಸುಳ್ಳು, ಅಪ್ಪಟ ಸುಳ್ಳು. ನಮ್ಮಲ್ಲಿ ಸಾಕಷ್ಟು ಸಾಕ್ಷಿಗಳದಾವೆ. ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಅವರು ಪರ್ಸೆಂಟೇಜ್ ರೇಟ್ ಫಿಕ್ಸ್ ಮಾಡ್ಯಾರ ಅನ್ನೋದು. ಯಾರ್ಯಾರು ಅವ್ರು ಯಾರೋ ಒಬ್ಬರು ಹೆಸರು ಹೇಳ್ತಾರೆ. ಅವ್ರ ಮಧ್ಯೆ ಕಾಂಗ್ರೆಸ್ನಾಗ ಇದ್ರು, ಆಮೇಲೆ ಈಗ BJP ಬಂದಾಗ ಅವರು GPS ಬರಾಕತ್ತಿಲ್ಲ, ಅದು ಕಾಂಗ್ರೆಸ್ಸಿಂದ ಆಗ್ತಾ ಈಗ ಅವ್ರು ನಮ್ಮ BJP ಬಂದಾಗ ಅಂತ ಹೇಳ್ಯಾರ. ನಾವು ಅಂತ ಭ್ರಷ್ಟಾಚಾರ ಮಾಡೋದನ್ನ ಕಾಂಗ್ರೆಸ್ಸಿಂದ ಹೊರಗೆ ಹಾಕ್ಬಿಡ್ತೀವಿ. ಭ್ರಷ್ಟಾಚಾರಕ್ಕೆ ಯಾವುದೇ ಅವಕಾಶಗಳು ಕಾಂಗ್ರೆಸ್ನಲ್ಲಿ ಇಲ್ಲ. ಅದು ರಾಷ್ಟ್ರದಿಂದ ಹೇಳ್ಕೊಂಡು ಹಳ್ಳಿ ಮತ್ತು ಅದು. ಯಾಕಂದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದಾಗ ಅವರನ್ನ ಮನಮೋಹನ್ ಸಿಂಗ್ ಅವರು ಮಂತ್ರಿ ಸ್ಥಾನದ ವಜಾಗೊಳಿಸಿದ್ದು ನಿದರ್ಶನ ಆದವು. ಅವ್ರಿಗೆ ಶಿಕ್ಷೆಗೆ ಒಳಪಡಿಸಿದಂಥ ಸಾಕಷ್ಟು ನಿದರ್ಶನ ಆದವು. ಇದನ್ನ ಯಾವ ಚಂದ್ರು ಲಮಾಣಿ ಅವರು ಏನಂತಂದ್ರೆ ಶಾಸಕರು ಅದನ್ನು ತಿಳ್ಕೋಬೇಕು. ಯಾರು ಭ್ರಷ್ಟಾಚಾರ ಮಾಡ್ತಾರೆ ಇವತ್ತು ಯಾರು ಭ್ರಷ್ಟಾಚಾರ ಮಾಡಕತ್ತಿಲ್ಲ ಅನ್ನೋದು. ಆಮೇಲೆ ಛತ್ರಿಗೆ ನಿಂತ್ಕೊಂಡು ವಸೂಲಿ ಮಾಡಕತ್ತಾರ ಅಂತೇಳಿ ಛತ್ರಿಗೆ ಯಾರು ನಿಂತಿರ್ಬೇಕು? ಆಡಳಿತದ ನೀ MLA ರೂಲಿಂಗ್ MLA ನೀವಲ್ಲಿ ಅಧಿಕಾರಿಗಳು ಜೊತೆಗೆ ಅಧಿಕಾರಿಗಳು ಏನು ಅಧಿಕಾರಿ ಹೋಗ್ಬೇಕಂದ್ರೆ ನಿಮ್ಮ ಕಾರ್ಯಕರ್ತರು ಹೊಂಟಾಗ ನಿಮ್ಮ ಕಾರ್ಯಕರ್ತರು ಕಟ್ಟಿ ಹೊಂಟಾಗ ಅಂಥವು ಒಂದು ಪಕ್ಷದ ಕಾರ್ಯಕರ್ತರಿಗೆ ಅಗೌರವದಿಂದ ಮಾತಾಡೋಕ್ಕೆ ನಿಲ್ಲಿಸ್ಬೇಕು. ಅಂದರೆ ಯಾರ ಹತ್ರ ವಸೂಲಿ ಮಾಡೋದು ಮನೆಗೆ ವಸೂಲಿ ಮಾಡ್ತಾರೆ, ಅಧಿಕಾರಿಗಳಿಗೆ ವಸೂಲಿ ಮಾಡ್ತಾರೆ ಅಂತ ಹೇಳಿ ನಿಮಗೂ ಪತ್ರಕರ್ತೆ ಎಲ್ಲ ಬರ್ತೈತಿ. ಯಾರು ವಸೂಲಿ ಮಾಡಕತ್ತಾರ, ಯಾರು ಕೊಡ್ತಾರೆ, ಯಾರ ಹತ್ರ ಮಾಡೋದು ಅಧಿಕಾರಿಗಳ ಹತ್ರ ವಸೂಲಿ ಮಾಡ್ತಾರೆ ಅಂತ ಹೇಳ್ತಾರೆ, ಕಾರ್ಯಕರ್ತರ ಹತ್ರ ವಸೂಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಅವರು ಕಾಂಗ್ರೆಸ್ನವ್ರು ಸುಳ್ಳು ಹೇಳ್ತಾರ ಅನ್ನೋ ಮಾತು ಹೇಳ್ತಾರೆ. ಕಾಂಗ್ರೆಸ್ನವ್ರು ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಿ ಒಂದು ಸತ್ಯ ಮಾಡಬೇಕು ಅನ್ನುವಂಥದ್ದು ಅವ್ರೊಂದು ಸಿದ್ಧಾಂತ. ಇವತ್ತ ನಮ್ಮ ದೇಶದ ಜನತೆ ಬಹಳ ಮುಗ್ಧ ಜನತೆ, ಬಹಳಷ್ಟು ಸಹಿಸುವ ಶಕ್ತಿ ಇದೆ. ಯಾಕಂದರೆ 200 ವರ್ಷ
ಮೊಘಲ್ದಾರಿಗಳು, ಡಚ್ ವಾರಿಗಳು, ಫ್ರೆಂಚ್ ವಾರಿಗಳು ಸಾವಿರಾರು ದಂಡೆತ್ತಿ ಬಂದು ಸಾವಿರಾರು ಸರಿ ಬಂದು ಸಾವಿರಾರು ಶತ್ರುಗಳು ಈ ದೇಶವನ್ನು ಲೂಟಿ ಮಾಡಿದಾರು ಸಮೇತ ಅವತ್ತು ಸಹಿಸಿಕೊಂಡು ಇವತ್ತು ಬಿ ಜೆ ಪಿ ಮಾಡುವಂಥ ಭ್ರಷ್ಟಾಚಾರ ಯಾಕೆ ಸಹಿಸ್ಕೊಳಕತ್ತ ಏನು ನಮ್ಮ ದೇಶದವರ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ತಪ್ಪು ಮಾಡಕತ್ತ ಅಂಥೇಳಿ ಸಹಿಸ್ಕೊಳಕತ್ತ. ಆಗ ಒಂದು ದಿನ ಮೋದಿಯವರನ್ನ ಹೋದಲ್ಲೇ ತಲುಪುವಂಥದ್ದಾಗ್ತೈತಿ. ಮೋದಿಯವರು ಇದೇ ವ್ಯವಸ್ಥೆ ಒಳಗಾಗಲಿ ಅಥವಾ ಬಿ ಜೆ ಪಿ ಸರ್ಕಾರ ಇದೇ ವ್ಯವಸ್ಥೆ ಒಳಗೆ ದೇಶ ಮಾಡುವಂಥ ಪರಿಸ್ಥಿತಿ ಬರ್ತೈತಿ. ಅಷ್ಟು ಭ್ರಷ್ಟಾಚಾರಗಳು ನಡೆದವು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ದೊಡ್ಮನಿ, ಇಸಾಕ್ ಅಹಮದ್ ಆದ್ರಳ್ಳಿ, ಮಂಜುನಾಥ್ ಗಂಟಿ, ದೇವಪ್ಪ ಆಡೂರ್, ಅರ್ಷದ್ ಡಾಲಾಯಿತ್, ಎಂಕೆ ಲಮಾಣಿ, ಮುತ್ತುರಾಜ್ ಬಾವಿಮನಿ, ದೇವಪ್ಪ ಬಟ್ಟೂರ್, ವಶೀಂ ಮುಚ್ಚಾಲೆ ಹಾಗೂ ಪವನ್ ಈಳ್ಗೇರ್ ಇದ್ದರು.